ರಾಯಬಾಗ ತಾಲೂಕಿನ ಹಿಡ್ಕಲ್ ಗ್ರಾಮದ ಗಲಗಲಿ ತೋಟದಲ್ಲಿ ನಡೆದ ಶ್ರೀ ಸಮರ್ಥ ಸದ್ಗುರು ಅವಜಿಕರ್ ರಾಮಾಶ್ರಮದ ವತಿಯಿಂದ ರಾಮಣಜ್ಜ ಮಹಾರಾಜರ ಪುಣ್ಯಸ್ಮರಣೆ ಹಾಗೂ ಗುರುವಂದನಾ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದ ವೇದಿಕೆಯನ್ನು ವಿಮಲ ಬ್ರಹ್ಮವಾಚನದೊಂದಿಗೆ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಸಮರ್ಥ ಸದ್ಗುರು ಗಿರೀಶಾನಂದ ಮಹಾರಾಜರು ಕನಕನಾಳ ಅವರು ವಹಿಸಿದ್ದರು. ಸಮರ್ಥ ರಾಮದಾಸರು ಸೋಮೂರ್ತಿ ಸಾವಧಾನ ಅನ್ನುವಂತ ಮಂತ್ರದ ಸಮಯದೊಳಗ ಲಗ್ನ ಮಂಟಪದಿಂದ ಓಡಿ ಹೋಗ್ಯಾರ. ಅವ್ರು ಓಡಿ ಹೋಗಿ ಎಷ್ಟು ಅನುಭವವನ್ನು ಬರದಾರು ಅಂತ ಕೇಳಿದ್ರೆ, ಇಡೀ ದಾಸೋಹ ಗ್ರಂಥವನ್ನು ಅಧ್ಯಯನ ಮಾಡಿದ್ರೆ ಇಡೀ ಎಲ್ಲ ಜಗತ್ತಿನೊಳಗೆ ಇರ್ತಕ್ಕಂಥ ಎಲ್ಲಾ ಗ್ರಂಥಗಳನ್ನು ಅಧ್ಯಯನ ಮಾಡಿದಷ್ಟು ಸಾಮರ್ಥ್ಯ ಅದರೊಳಗೆ ಬರೆದಿರ್ತಾರೆ. ಅಂತ ಗ್ರಂಥವನ್ನು ನಾವು ಆಧಾರವಾಗಿ ಇಟ್ಟುಕೊಂಡು ದಿನಾನು ಪತಿತ ಪಾವನ ಸೀತಾರಾಮ್, ಪತಿತ ಪಾವನ ಸೀತಾರಾಮ್, ಪತಿತ ಪಾವನ ಸೀತಾರಾಮ್, ಪತಿತ ಪಾವನ ಸೀತಾರಾಮ್, ಪಾವನ ಸೀತಾರಾಮ್. ಜಯ ಜಯ ರಘುವೀರ ಸಮರ್ಥ ಪುಂಡರೀಕ ವಿಠಲ ವಿಠಲ ಪಾರ್ವಮಾತೆ ರಾಜಾ ಶ್ರೀ ಸದ್ಗುರು ಮೌಸೈ ಮಹಾರಾಜ್ ಕಿ ಜೈ. ರಾಜಾ ಶ್ರೀ ಸದ್ಗುರು ರಾಮಾನಂದ ಮಹಾರಾಜ್ की कल्याणेश्वर महाराज की ನಿಷ್ಕಲ್ಮಶ ಪ್ರೀತಿಯನ್ನು ನಿಷ್ಕಲ್ಮಶ ಭಕ್ತಿ ಭಾವದಿಂದ ಧರ್ಮದ ಸೇವೆಯನ್ನು ನಾವು ಮಾಡಿದ್ದಾಗಿದ್ರ ಇವತ್ತಿಗೆ ಸತ್ತ ಮಾತಂತದಕ್ಕೆ ನಾವು ಒಂದು ಯೋಗ್ಯ ಆಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಎರಡೆರಡು ಮಾತಿಗೆ ವಿರಾಮ ಮಾಡ್ತೇನೆ. ವಂದನೆಗಳು. ಜೀವನದಲ್ಲಿ ಗುರು ಅನ್ನುವಂಥದ್ದು ಬಹಳ ಅಗಾಧವಾಗಿರ್ತಕ್ಕಂಥ ಶಕ್ತಿ ಇದೆ. ಅದನ್ನೆಲ್ಲವನ್ನು ಪಡೆದುಕೊಂಡು ಪಾವನರಾಗೋಣ ಅನ್ನುವಂಥ ಮಾತನ್ನು ವಿಠಲ್ ಶರಣರು ದೇವರಟ್ಟಿ ಇವರು ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. राजाधिराज सद्गुरुनाथ पावसाई महाराज की जय. राजाधिराज सद्गुरुनाथ कलमेश्वर महाराजाधिराज सद्गुरुनाथ माधवानंद प्रभु की जय. राजाधिराज सद्गुरुनाथ ಕಾರ್ಯಕ್ರಮಕ್ಕೆ ಆಗಮಿಸಿದ ಹಾಗೂ ಸತ್ತಾಗಿ ಈ ಸಮಯದಲ್ಲಿ ವೇದಿಕೆ ಉದ್ದೇಶಿಸಿ ಭಕ್ತರಿಗೆ ಶ್ರೀ ಸದ್ಗುರು ಸಮರ್ಥ ಗಿರೀಶಾನಂದ ಮಹಾರಾಜರು ಕನಕನಾಳ ಹಾಗೂ ಶ್ರೀ ಪ್ರಭುಜಿ ಮಹಾರಾಜರು ಇಂಚಿಗೇರಿ ಸಂಪ್ರದಾಯ ಹಿಪ್ಪರಿಗಿ ಭಕ್ತರಿಗೆ ಆಶೀರ್ವಚನ ನೀಡಿದರು. ಅದಕ್ಕೆ ಪ್ರತಿ ಪಂಡರಪುರ ಮಾಡ್ತಕ್ಕಂಥ ನಮ್ಮ ಪ್ರಭುಜಿ ಮಹಾರಾಜರು ಬಂದಾರ. ಗಿರ್ಮಲಪ್ಪ ಮಹಾರಾಜ್ ಹೇಳಿರುತ್ತೆ, ಗುರು ಕಾಯುವನು ಗುರು ಮುಡಿದರೆ ಹೊರ ಕಾಯಲಾರ ಇಲ್ಲ ಎಂಬ ಮಾತನ್ನ ಹೇಳಿರ್ತಕ್ಕಂಥ ತಾನಾಜಿ ಮಹಾರಾಜರಿಗೆ ತಮ್ಮೆಲ್ಲರ ಪರವಾಗಿ ಈಗ ತಾನೇ ಆಗಮಿಸಿರ್ತಕ್ಕಂಥ ನಮ್ಮ ಸುದ್ದಿ ಮಾಧ್ಯಮದ ಇನ್ನೋರ್ವ ಮಿತ್ರರಾಗಿರ್ತಕ್ಕಂಥ ಅವರನ್ನು ಕೂಡ ಈ ಪರಮ ಪೂಜ್ಯರಾದಿಯಾಗಿ ತಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನ ಮಾಡಿಕೊಳ್ಳ. ಏನೂ ಅಲ್ಲ, ಇಷ್ಟೊಂದು ಮಂದಿರ ಮಾಡಿದ್ರಲ್ಲ ಅದು ಹೆಮ್ಮೆ. ಯಾಕಂತಂದ್ರ ಅವ್ರೇನು ಪ್ರವಚನ ಮಾಡಲಿಲ್ಲ, ಒಂದು ಹಾಡ ಹಾಡಲಿಲ್ಲ, ಏನೂ ಮಾಡಲಿಲ್ಲ. ಅವರು ಫೋಟೋ ಇಟ್ಕೊಂಡು ಆ ಫೋಟೋದ ಮೇಲೆ ಇಷ್ಟಂತ, ಗುರುವಿನ ಮೇಲೆ ಇಷ್ಟಂತ ನಿಷ್ಠ. ಯಾರಾದ್ರೂ ನೀರು ಕೇಳಕ್ಕೆ ಬಂದ್ರು ಅಂತಂದ್ರೆ ನೀರು ಹೇಳ್ತಿದ್ದ ಅಜ್ಜ. ಅವ್ ಯಾವ್ಯಾವ ಪಾಯಿಂಟ್ ಹೇಳಿದ ಆ ಪಾಯಿಂಟ್ ಯಾವ ಫೇಲ್ ಆಗಿಲ್ಲ. ಯಾಕಾಗಿಲ್ಲ ಅಂತಂದ್ರೆ ಅವ್ ಚೀಟಿ ಕೊಡೋದು ಹೆಂಗೆ ಕೊಡ್ತಿದ್ದ ಅಂದ್ರೆ ಮಹಾರಾಜರ ಕಡೆ ಹಿಂಗೆ ಮುಖ ನೋಡಿ ಕಿಚನ್ ಮಹಾರಾಜರ ಹೆಸರು ಮೇಲೆ ಕೊಡ್ತಿದ್ದ ಒಳಗೆ. ಅಂತಂದ್ರೆ ನನ್ನಂಥವ್ರ ಯಾರು ಇಲ್ಲ ನಾವು ಹೊಂಟು ಬಿಡ್ತೀವಿ. ಈಗ ಅದಕ್ಕೆ ಅವೆಲ್ಲ ಅಹಂಕಾರವನ್ನ ಎಲ್ಲ ಮಮಕಾರವನ್ನು ತೆಗೆದು ಹಾಕಿ ನಮ್ಮಲ್ಲಿ ಏನು ಬರಬೇಕು ಅಂದ್ರೆ ಸಾತ್ವಿಕ ಗುಣ ಬರಬೇಕು. ಅಂತಹ ಸಾತ್ವಿಕ ಗುಣ ಬಂದಾಗ ಏನಾಗತ್ತೆ ಅಂದ್ರೆ ಹಿಮಲ್ ಅಂದ್ರೆ ಏನಿಲ್ಲ, ಸ್ವಚ್ಛವಾದಂಥದ್ದು ಹೃದಯ. ಹೃದಯ ಸ್ವಚ್ಛ ಇರ್ಬೇಕು ನಮ್ದು. ಇದಕ್ಕೆ ನಮ್ಮ ಪ್ರಭುಜಿ ಮಹಾರಾಜ್ ಹೇಳಿ ಸ್ಮರಣೆ ಯಾರ್ದು ನಡೀತೈತಿವೋ ಅವ್ರದೊಂದು ಕೂದಲ ಅಗಳಾಡ್ಸಕ್ ಆಗಂಗಿಲ್ಲ ಅಂತ ಹೇಳಿದ್ರು. ಬಹಳ ದೊಡ್ಡ ಶಬ್ದ ಹೇಳಿದ್ರು ಅವರು. ಅಂತ ಶಕ್ತಿ ಯಾರಿಗಿತ್ತು ಅಂದ್ರೆ ಅವಜಿಕರ್ ಮಹಾರಾಜರಿಗಿತ್ತು. ನಿಮ್ಗೆ ಗೊತ್ತಿರಲಿ, ನೆಹರು ನಗರದೊಳಗ ಆಶ್ರಮದೊಳಗೆ ಒಬ್ಬರೇ ಇರ್ತಿದ್ರು. ಅದಕ್ಕೆ ಏನ್ ಹತ್ತಿದ್ರು ಅಂತಂದ್ರೆ ಮೊದಲು ಭೂತ ಬಂಗಲ ಅಂತ ಕರಿತಿದ್ರು. ಭೂತಗಳು ಇರ್ತಕ್ಕಂಥ ಸ್ಥಾನ ಹತ್ತದ, ಅಲ್ಲಿ ಅವ್ರು ಒಬ್ಬರೇ ಇರ್ತಿದ್ರ. ರಗಡ್ ಅವ್ರ ಮ್ಯಾಲ ಉಪಟಾಳ ಮಾಡಿದ್ರು, ಏನೆಲ್ಲ ಮಾಡಿದ್ರು ಅವ್ರು ಮಾಡೋದು ಗುರುವಿಗಾಗಿ ಅಂತ ಮಾಡಿದ್ರು.
ನಿಸ್ಪೃಹದಿಂದ ಇದ್ರು ಅವ್ರೇನೂ ಮಾಡೋಕ್ಕಾಗಲಿಲ್ಲ. ನಾವು ಸಾವಿರಾರು ಜನ ಕೂಡಿ ಏನೂ ಮಾಡೋಕ್ಕಾಗಲಿಲ್ಲ. ಅಂಥ ದೊಡ್ಡ ಶಕ್ತಿ ಎಲ್ಲಿಂದ ಬಂತು ಅಂತಂದ್ರೆ ವಿಜಯಕರ ಮಹಾರಾಜರಿಗೆ ಗುರು ಕೊಟ್ಟಂಥ ನಾಮಸ್ಮರಣೆ ಕರೆ ಗುರು ಕರೆ ಅಂತ ಅವರು ನಿಷ್ಠಾ ಇಟ್ಟುಕೊಂಡು ಹೊಂಟಿದ್ರು. ಹಾಗೆ ನಾವೆಲ್ಲರೂ ಗುರು ಕರೆ ಗುರು ಕೊಟ್ಟಂಥ ನಾಮಸ್ಮರಣೆ ಕರೆ ಅಂತ ನಾವು ಹೊಂಟಿದ್ರೆ ನಮಗೆ ಯಾರೂ ಏನೂ ಮಾಡೋಕ್ಕಾಗಂಗಿಲ್ಲ. ಅದು ಸತ್ಯ ಸಿದ್ಧ. ಅದಕ್ಕೆ ಹಂಗೆ ನಾವು ನಡಿಬೇಕಾಗೈತಿ. ಮೊದಲು ಹೃದಯವನ್ನು ಸ್ವಚ್ಛ ಮಾಡ್ಕೋಬೇಕು, ಕೈ ಸ್ವಚ್ಛ ಮಾಡ್ಕೋಬೇಕು, ಕಣ್ಣು ಸ್ವಚ್ಛ ಇರಬೇಕು, ಬಾಯಿ ಸ್ವಚ್ಛ ಇರಬೇಕು, ಕೇಳುವಂಥ ಶಬ್ದಗಳು ಕೂಡ ಒಳ್ಳೆಯದನ್ನ ನಾವು ಕೇಳ್ತಿರ್ಬೇಕು. ಅದು ನಮ್ಮೊಳಗೆ ಐತಿ ಅಂತ ನಮ್ಮ ಅಂತರಂಗದೊಳಗೆ ಐತಿ ಅಂತ. ನಮ್ಮ ಅಂತರಂಗದೊಳಗೆ ಬ್ರಹ್ಮದ ಮೂಲ ಸಿಕ್ಕ ಮೇಲೆ ನಮ್ಮ ಮನಸ್ಸನ್ನ ಆ ಮೂಲದೊಳಗೆ ತೊಡಗಿಸ್ಲಿಕ್ಕೆ ಆಕತೆ ಇಲ್ಲೋ, ಬೆರೆಸ್ಲಿಕ್ಕೆ ಆಕತೆ ಇಲ್ಲೋ, ಆಗ್ತತಿ. ಅದಕ್ಕೆ ನಮ್ಮ ಮನಸ್ಸನ್ನ ಆ ಮೂಲದೊಳಗೆ ಲಯಗೊಳಿಸಬೇಕು. ಯಾಕೆ ಲಯಗೊಳಿಸ್ಬೇಕು? ಮನಸ್ಸಂದ್ರೆ ಏನು? ನಾವು ಉಸಿರು ತಗೊಂಡು ಅಂದ್ರೆ ಜೀವಂತಕ್ಕನು. ನನ್ನ ಉಸಿರ ನನ್ನ ದೇಹದೊಳಗೆ ಎಲ್ಲಿ ಹೋಗಿ ಮುಟ್ತತಿ ಅಲ್ಲಿ ನನಗೆ ಪ್ರಾಣ ಪ್ರತಿಷ್ಠೆ ಆಕತಿ. ನಾ ಜೀವಂತಕ್ಕನಂದ್ರೆ ಏನು? ಶಕ್ತಿಯ ಜುಳುಕ ಪ್ರಾರಂಭ ಆಕತಿ, ಚೈತನ್ಯ ಮೂಡ್ತತಿ. ಆ ಚೈತನ್ಯದೊಳಗ ಸಂಕಲ್ಪ ಮೂಡ್ತತಿ. ಆ ಸಂಕಲ್ಪದೊಳಗ ಅಹಂಕಾರದ ಸ್ಪರ್ಶ ಆತಂದ್ರೆ ಸಂಕಲ್ಪ ಕೆಡತತಿ, ವಿಕಲ್ಪ ತಯಾರಾಕತಿ. ವಿಕಲ್ಪ ಅಂದ್ರೆ ಕಲ್ಪನಾ. ಆ ತಯಾರಾದಂಥ ವಿಕಲ್ಪ ಅಲ್ಲೇ ಉಳಿದಿಲ್ಲ. ಅದು ನಮ್ಮ ಆತ್ಮಶಕ್ತಿ. ನಮ್ಮ ಆತ್ಮಶಕ್ತಿ ವಿಕಾರಗೊಂಡು ಅದು ಪರಾವಾಣಿ ಕೆಳಗೆ ತಯಾರಾಗಿರ್ತಕ್ಕಂಥ ಪರಾ ಪಶ್ಯಂತಿ ಮಧ್ಯಮ ವೈಖರಿ ಅಂತಾರ. ಹೊರಗೆ ಬಂದ್ಬಿಡ್ತದ. ಆ ಶಕ್ತಿ ಏನು ಹೊರಗೆ ಹರಿತೈತಿ ಅದಕ್ಕೆ ಮನಸ್ಸಂತ ಪ್ರಮುಖ ಆಯ್ತು. ನಮ್ಮೊಳಗೆ ಉತ್ಪನ್ನ ಆದಂತ ಮನಸ್ಸು ಹೊರಗೆ ಬಂತಂದ್ರೆ ಎಲ್ಲೈತಿ ನೋಡ್ರಿ? ನಮ್ಮ ಮನಸ್ಸಿನ ಕಡೆ ನೋಡೋದು ನಾವು. ಯಾರ ಮನಸ್ಸು ಆ ಹುಗ್ಗಿ ಕಡೆ ಹೋಗಿರ್ತತಿ. ಈ ಸಂದರ್ಭದಲ್ಲಿ ಬಸವರಾಜ ಶರಣರು ಬಸ್ತವಾಡ, ಎಟಿ ಮಾಳಿ, ವಿಠ್ಠಲ ಶರಣರು, ಸದಾಶಿವ ಮುತ್ಯ, ರೇವಣಸಿದ್ದಪ್ಪ ಮಹಾರಾಜರು, ತಾನಾಜಿ ಮಹಾರಾಜರು, ಸುಭಾಷ್ ಮಾಳಿ, ಮಂಜುಳಾ ಗಲಗಲಿ, ಜಾನಪದ ಕಲಾವಿದೆ ಹಾಗೂ ಸಮಾಜ ಸೇವಕಿ ಇನ್ನೂ ಅನೇಕ ಸ್ವಾಮೀಜಿಗಳು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಕ ಪರಮಾನಂದ ಗಲಗಲಿ ನಡೆಸಿಕೊಟ್ರು. ಈ ದಾಸೋಹ ಗ್ರಂಥವನ್ನು ಅಧ್ಯಯನ ಮಾಡಿದ್ರೆ ಇಡೀ ಎಲ್ಲ ಜಗತ್ತಿನೊಳಗೆ ಇರ್ತಕ್ಕಂಥ ಎಲ್ಲಾ ಗ್ರಂಥಗಳನ್ನು ಅಧ್ಯಯನ ಮಾಡಿದಷ್ಟು ಸಾಮರ್ಥ್ಯ ಅದರೊಳಗೆ ಬರೆದಿರ್ತಾರೆ. ಅಂಥ ಗ್ರಂಥವನ್ನು ನಾವು ಆಧಾರವಾಗಿ ಇಟ್ಟುಕೊಂಡು ದಿನಾಲು